ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಚೈನಾ ಕೊನೆಗೂ ತನ್ನ ಹಿಡಿದವನ್ನು ಅಮೆರಿಕ ಮೇಲೆ ಹೆಚ್ಚು ಮಾಡಿಕೊಳ್ತಾ ಇದೆಯಾ? ಯಾಕಂತಂದರೆ ನಿಧಾನಕ್ಕೆ ಅಮೆರಿಕ ಪ್ರವಾಸದಲ್ಲಿರುವ ಟ್ರಂಪ್ ಮೇಲೆ ಒತ್ತಡವನ್ನು ಹೀರುವ ಕೆಲಸವನ್ನು ಚೈನಾ ಮಾಡ್ತಾ ಇದೆಯಾ ಅಂತೇಳಿ. ಅದೆಲ್ಲಕ್ಕಿಂತಲೂ ಹೆಚ್ಚಿಗೆ ಇನ್ನೊಂದು ಪ್ರಶ್ನೆ ಇದೆ. CIA ಪ್ರಕಾರ ಇದು ಯಾರ್ದು ಸೀಕ್ರೆಟ್ ಏಜೆನ್ಸಿ? ಅಮೆರಿಕದ್ದು. ಇಡೀ ವಿಶ್ವದ ಎಲ್ಲೆಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಸ್ಪಾಯ್ ಅಥವಾ ಗುಪ್ತಚರ ತಗೊಂಡು ಅತ್ಯಂತ ಖಚಿತವಾಗಿ ಏನಾಗ್ಬೋದು ಏನಾಗಲಿಕ್ಕಿಲ್ಲ ಅನ್ನೋದು ರಿಪೋರ್ಟ್ ಕೊಡುವಂಥ ದೊಡ್ಡ ಸಂಸ್ಥೆ CIA, FBI. ಅದೇ ಕಾರಣ ಇನ್ನುಳಿದ ಮೊಸಾದ್ ಅಂತೇಳಿ, ಮೊಸಾದ್ ಇಸ್ರೇಲ್ದು, ನಮ್ಮಲ್ಲಿ CBI ಅದ, ED ಅದ, IT ಅದ. ಇವೆಲ್ಲವೂ ಏನಪ್ಪ ಅಂದರೆ ಇಲ್ಲಿ ಏನು ನಡೀತಾ ಇದೆ, ಏನು ತೊಡಗಿನ ದಂಧೆಗಳು ನಡೀತಾ ಇರ್ತವೆ, ವಿಶ್ವದಲ್ಲಿ ಏನು ನಡೆದ ಅನ್ನೋದು ನಾನು CIA ಸ್ಪಷ್ಟವಾಗಿ ಹೇಳ್ತಾ ಇದ್ದ ರಿಪೋರ್ಟ್ಸ್ ಕೊಟ್ಟದ್ದು. ಈಗಾಗಲೇ ಟ್ರಂಪ್ ಅವರಿಗೆ ಇರಾನನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಈಗಿನಿಂದಲೂ ಹೆಚ್ಚಿಗೆ ಹಿಂದಿನಿಂದ ಹೆಚ್ಚಿಗೆ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ಕೊಂಡದ. ಜೊತೆಗೆ ಮೊನ್ನೆ ನಡೆದ ಯುದ್ಧದಲ್ಲಿ 28 ನಂತರ ನಡೀತಿಲ್ಲ 38 ದಿನಗಳವರೆಗೆ ಆ ಯುದ್ಧದಲ್ಲಿ ಏನೇನು ಕಳ್ಕೊಂಡಿತ್ತು ಇರಾನ್ ಅದರ 70% ಮರಳಿ ಸ್ಥಾಪನೆ ಮಾಡ್ಕೊಂಡದ. ಇನ್ನಂತೆ ಸೋಲೋದು ಭಾಳ ಕಷ್ಟ. ಅದರಲ್ಲೂ ಈಗಾಗಲೇ ಗೊತ್ತಿರುವಂಗೆ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಏನದಲ್ಲ, ಇದು ಈ ಒಂದು ಸಂಘಟನೆ ಇವತ್ತು ಮತ್ತಷ್ಟು ಹಿಂದಿನಿಗಿಂತ ಬಲಿಷ್ಠ ಆಗಿದೆ. ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಅಮೆರಿಕೆಗೆ ದೊಡ್ಡ ನಿರಾಶೆ ಆಗ್ಯದ. ಭಾಳಷ್ಟು ಕಳ್ಕೊಂಡಿತ್ತು ಈ ಸಂದರ್ಭದಲ್ಲೇ. ಮೊದಲನೇದಾಗಿ ದೊಡ್ಡ ಹೆಸರನ್ನು ಕೆಡಿಸ್ಕೊಂಡಿತ್ತು ಮಧ್ಯ ಏಷ್ಯಾದಲ್ಲೇ. ಯಾಕೆಂದ್ರೆ ದೊಡ್ಡ ಹೆಸರಿತ್ತಲ್ಲ, ಆಯಿಲ್ ಉತ್ಪಾದನೆ ಮಾಡೋದು ದೇಶಗಳಿಂದ ಸಾಕಷ್ಟು ಲಾಭ ಮಾಡ್ಕೊಳ್ತಾ ಇತ್ತು. ಡಾಲರ್ ಅನ್ನು ಮುಂದಿಟ್ಟುಕೊಂಡು ಪೆಟ್ರೋ ಡಾಲರ್ ಮಾಡಿಕೊಂಡು ತನಗೆ ಸಾಕಷ್ಟು ಪ್ರತಿ ವರ್ಷ 3 ಟ್ರಿಲಿಯನ್ನು 4 ಟ್ರಿಲಿಯನ್ನು 1 ಟ್ರಿಲಿಯನ್ನು ಗೊತ್ತಿಲ್ಲ ಸಿಕ್ಕಾಪಟ್ಟೆ ಗಳಿಕೆಯನ್ನು ಮಾಡಿಕೊಳ್ತಾ ಇತ್ತು. ಏಜೆನ್ಸಿ ಮಾಡಿಸಿ ಕಮಿಷನ್ ನೋಡಿದ, ನಿಮ್ಮನ್ನು ರಕ್ಷಣೆ ಮಾಡ್ತೀನಪ್ಪ ನಾನು ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ಈ ಅರೇಬಿಯನ್ ಕಂಟ್ರಿಗಳಿಗೆ ಏನಪ್ಪ ಅಂದರೆ ವಿಶೇಷವಾಗಿ ಎಣ್ಣೆ ದೊರೆತಿದ್ದರಿಂದಾಗಿ ಅವ್ರಿಗೆ ರೊಕ್ಕದ ಬಗ್ಗೆ ಬೆಲೆನೇ ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲೇ ನಿಮಗೆಲ್ಲ ನಾವು ಕೊಡ್ತೀವಿ, ಎಂಥ ಯುದ್ಧ ಆದರೂ ನಿಮ್ಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದರು. ಕೊನೆಗೆ ತಮ್ಮ ಸ್ಥಾನಗಳನ್ನು ಸಹಿತ ಎಲ್ಲೆಲ್ಲಿ ತನ್ನ ಸ್ಥಾನವನ್ನು ಹೊಡಿತು ಅಮೇರಿಕ, ಅವುಗಳನ್ನು ಸಹಿತ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಹೀಗಾಗಿ ಇವತ್ತು ಅಮೇರಿಕ ಹೆಸರು ಇಡೀ ವಿಶ್ವ ತುಂಬ ಬಿಗ್ ಜೀರೋ ಆಗಲಿಕ್ಕೆ ಶುರುವಾಗಿಬಿಟ್ಟದು. ಏನಿತ್ತು 45ರ ಒಂದು ಹವಾ ಇತ್ತು, ಒಂದು ದೊಡ್ಡ ಅಣುಬಾಂಬನ್ನು ಹಾಕಿ ಜಪಾನನ್ನು ಸೋಲಿಸಿ ಹಿರೋಶಿಮಾ ನಾಗಾಸಾಕಿ ಮೇಲೆ ಗೆದ್ದ. ಎಲ್ಲರೂ ಅಷ್ಟು ಹೋರಾಡಿದರು, ವಿರೋಧ ಪಕ್ಷ ಇರ್ಬೋದು, ಆಡಳಿತ ಆವತ್ತಿನ ಆಡಳಿತಗಳಂದ್ರೆ ಎಲ್ಲ ನಾವು ಆ ಸಂದರ್ಭದಲ್ಲಿ ಇಂಗ್ಲೆಂಡು ಅಥವಾ ಗ್ರೇಟ್ ಬ್ರಿಟನ್ನು, ಫ್ರಾನ್ಸು, ಮುಂದೆ ಅದ್ರ ಜೊತೆಗೆ ಅಮೇರಿಕ ನಂತರ ಬಂದು ಸೇರಿಕೊಂಡಿತ್ತು. ಇವುಗಳಿಗೆ ಎಲ್ಲ ನಾವು ಮಿತ್ರ ದೇಶಗಳು ಅಂತೇಳಿ ಶತ್ರು ದೇಶಗಳಿಗೆ ಈ ಒಂದು ಏನಪ್ಪ ಅಂತಂದ್ರೆ ಜರ್ಮನಿ, ಇಟಲಿ, ಅದ್ರ ಜೊತೆಗಾರರು ಇನ್ನೊಂದು 2-3 ದೇಶಗಳಿದ್ದು ಇಡೀ ವಿಶ್ವ ಯುದ್ಧ ಆಗೋದು ಕಾರಣೀಕರ್ತರು. ಹೀಗಾಗಿ ಈ ಒಂದು ಯುದ್ಧದಲ್ಲಿ ಕೊನೆಗೆ ಬಂದು ಅಮೇರಿಕ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಹಾಕಿ ನಾನು ಶೂರ ಅಂತ ಅವತ್ತಿಂದ ಇವತ್ತಿನವರೆಗೆ ಹೇಳ್ಕೊಳ್ತಾ ಬಂದಿತ್ತು. ಮತ್ತು ಅನೇಕ ಯುದ್ಧಗಳನ್ನ ಮಾಡಿ ಅದರಲ್ಲೇ ಗೆಲ್ತಾನೂ ಬಂದರು. ಅದ್ರ ಕೆಲವೊಂದು ಸೋಲಾಗ್ಯಾವಿಲ್ಲ ಅಂತಲ್ಲ. ಯಾಕೆಂದರೆ ಒಂದು ರಿಪೋರ್ಟ್ ಪ್ರಕಾರ 1775 ಅಮೇರಿಕ ಒಂದು ಸ್ವತಂತ್ರ ದೇಶ ಆಗ್ತದೆ. ಅಂದಿನಿಂದ ಇವತ್ತಿನವರೆಗೆ ಕೇವಲ 22 ವರ್ಷ ಮಾತ್ರ ಸುಮ್ಮನೆ ಕೊಡ್ತದದು. ಉಳಿದು ಎಲ್ಲ 250 ವರ್ಷಗಳಲ್ಲೇ ಯುದ್ಧವನ್ನು ಮಾಡ್ತಾನೆ ಬಂದದ. ಕೆಲವೊಂದು ಕಡೆ ಸೋಲ್ತದ, ಭಾಳ ಕಡಿಮೆ ಜಾಗ ಆದರೆ. ಒಂದು ವಿಯೆಟ್ನಾಮ, ಇನ್ನೊಂದು ನಮ್ಮ ಅಫ್ಘಾನಿಸ್ತಾನ, ಅದರ ಜೊತೆಗೆ ನಮ್ಮ ಇರಾಕ್, ಈಗ 3ನೇದಾಗಿ 4ನೇದಾಗಿ ಇರಾನ್ ಜೊತೆಗೆ ಯುದ್ಧದಲ್ಲೇ ಸೋಲು ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವೆಲ್ಲ ನಾಶ ಮಾಡಿದ್ದೀವಿ, ಇರಾನ್ ಹಾಳಾಗಿ ಹೋಗ್ಯದ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಹೀಗೆ ನಾವು ಗೆದ್ದು ಬಿಟ್ಟಿದ್ದೀವಿ, ನಾವು ಹೇಳೋದು ಕೇಳ್ಬೇಕು ನೀವು ಅಂತ ಹೇಳ್ತಾ ಇದ್ರವಣ. ಅದಕ್ಕೆ IRGC ಸೊಪ್ಪಾಗ್ತಾ ಇಲ್ಲ, ಯುದ್ಧಕ್ಕೆ ರೆಡಿ ಇದ್ದೀವಿ ಬಂದು ಬಿಡಪ್ಪ ಅಂತ ಹೇಳ್ತಾ ಇದ್ದ. ಇಂಥ ಒಂದು ಸಂದರ್ಭದಲ್ಲೇ ಅಮೇರಿಕಾದ ಪ್ರೆಸಿಡೆಂಟ್
ಟ್ರಂಪ್ ಅವರು ಚೈನಾಕ್ಕೆ ಹೋಗಿದ್ದಾರೆ. ಅಲ್ಲಿ ಚೈನಾದಲ್ಲೇ ಇಳಿದ ತಕ್ಷಣ ನಿಜವಾಗಿಯೂ ಅಮೇರಿಕೆಯ ರಾಷ್ಟ್ರಪತಿ ಬರ್ತಾ ಇದ್ದಾರಪ್ಪ ಅಂತಂದ್ರೆ ಮೋಸ್ಟ್ಲಿ ನಮ್ಮ ಮೋದಿಯವರು ಎಲ್ಲರಿಗಿಂತ ಮೊದಲು ಇರ್ತಿದ್ರು ಏನೋ. ಯಾಕಂತಂದ್ರೆ ಇವತ್ತು ಚೈನಾದ ಅಧ್ಯಕ್ಷ ಅವ್ರು ರಾಷ್ಟ್ರಕ್ಕೂ ಇಳಿದ್ರು ಸಹಿತ ಬಂದಿಲ್ಲ ನೋಡಲಿಕ್ಕೆ. ಇದನ್ನು ಗಮನಿಸಬೇಕಾಗ್ಯದ. ಯಾಕಂತಂದ್ರೆ ಇಲ್ಲೇ ನೆರೆಯ ಪಾಕಿಸ್ತಾನದಲ್ಲಿ ಮೊನ್ನೆ ಅವರು ಬರೀ ಉಪ ರಾಷ್ಟ್ರಪತಿ ಬಂದಿದ್ದಕ್ಕಾಗಿ ಯಾವ ರೀತಿ ಸ್ವಾಗತ ಮಾಡಿದ್ರು ಏನಿಲ್ಲ. ಅದ್ರ ಗಮನಿಸಿದಾಗ ಚೈನಾದಲ್ಲಿ ಏನೂ ಇಲ್ಲ. ಈವನ್ ಅವ್ರಿಗೆ ಸರಿಯಾದ ವೆಲ್ಕಮ್ ಸಹಿತ ಮಾಡಿಲ್ಲ ಅನ್ನೋದು ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಏನೂ ಇರಲದು. ಇವತ್ತು ಮಾತ್ರ ಟ್ರಂಪ್ ಅವರು ಚೈನಾದ ಮುಂದೆ ತಮ್ಮ ಏನಪ್ಪ ಅಂತಂದ್ರೆ ಶಕ್ತಿ ಪ್ರದರ್ಶನದಲ್ಲಿ ಸೋತ್ರೇನೋ ಅನ್ನುವಂಥ ಮಾತುಗಳು. ಯಾಕಂದರೆ ಇವತ್ತು ರಷ್ಯಾದಲ್ಲೇ ಅದಕ್ಕಿಂತ ಮುಖ್ಯವಾಗಿ ಚೈನಾದಲ್ಲೇ ಅನೇಕ ವಿಷಯಗಳ ಮೇಲೆ ಭಾಳ ಡಾಮಿನೆನ್ಸ್ ಅದ. ರೇರ್ ಅರ್ತ್ ನಿಮ್ಗೆ ಗೊತ್ತಿರ್ಬೋದು. ಈ ರೇರ್ ಅರ್ಥ ಎಲ್ಲೂ ಬೇರೆಗಳು ಸಿಗೋದಿಲ್ಲ, ಅದು ಚೈನಾದಲ್ಲೇ. ಜೊತೆಗೆ ಚೈನಾ ಅಮೆರಿಕ ಜೊತೆಗೆ ಇರಾನ್ ಅಮೆರಿಕ ಜೊತೆಗೆ ಗೆದ್ದಿದ್ದು. ಜೊತೆಗೆ ಚೀನಾ ಇವತ್ತು ಪ್ರಶ್ನೆ ಮಾಡ್ತಾಯಿದೆ, ನೀವು ಯಾವುದೇ ಪ್ರಸಂಗದಲ್ಲಿ ಟ್ರಂಪ್ ಅವ್ರ ಮುಂದೆ ನೀಡೋದಂಥದ್ದು ತೈವಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಮಾರುವಂತೆಲ್ಲ. ಇದು ಒಂದು ರೀತಿ ಹಿಂಬಡ್ತಿ ಆದಂಗೆ. ಅಂದ್ರೆ ದಿನದಿಂದ ದಿನಕ್ಕೆ ಇನ್ನೂ ಚೈನಾ ಅಮೇರಿಕೆಯನ್ನು ಎದುರಿಸುವಂಥದ್ದು ನೀನು ಹಿಂಸರಿಸ್ತಾನಪ್ಪ ಅನ್ನುವಂಥ ಮಟ್ಟಿಗೆ ಮಾತಾಡೋದನ್ನು ಗಮನಿಸಿದಾಗ ನಿಜವಾಗಿಯೂ ಇವತ್ತು ಯಾರಿಗಾದರೂ ಅಮೇರಿಕೆ ದುಸ್ಥಿತಿಯನ್ನು ಕಂಡ್ರೆ ಕೆಟ್ಟ ಅನಿಸ್ತದೆ. ಬಟ್ ಅವ್ರು ಮಾಡಿದ್ದವರು ಉಣ್ಣುವಂಥ ಪ್ರಸಂಗ. ಸಾಕಷ್ಟು ಲಾಭ ಮಾಡಿಕೊಂಡ್ರು, ಸುಳ್ಳು ಹೇಳಿದರು, ಏನೋ ಮಾಡಿದರು, ಶಸ್ತ್ರಾಸ್ತ್ರಗಳ ಮಾಡಿ ಸಾಕಷ್ಟು ಗಳಿಸಿಟ್ಟು ಏನೆಲ್ಲ ಮಾಡಿದ್ರು. ಇವತ್ತು ವೈಜ್ಞಾನಿಕವಾಗಿ ಸಾಕಷ್ಟು ಮುಂದುವರೆದಿದ್ದಾರೆ. ಆದರೆ ಒಂದು ವಿಲ್ ಪವರ್ ಗೆಲ್ಲುವಂಥ ಶಕ್ತಿ, ಇರಾನ್ ಅಂತ ಶಕ್ತಿ ಕಳ್ಕೊಂಡಿದ್ದಾರೆ ಅನ್ನೋದು ಇರಾನದಿಂದ ಸೋತಾಗಿ ಗೊತ್ತಾಗಿದ್ದು. ಅವರೇನೋ ಅಮೇರಿಕ ಅಂತ ತಿಳ್ಕೊಂಡಿದ್ರು, ಒಂದು 2 ದಿನದಲ್ಲಿ ಮುಗಿಸಿಬಿಡ್ತೀನಪ್ಪ ಇರಾನ್ ಅಂತೇಳಿ. ಆದರೆ ಇವತ್ತಿಗೂ ಅದು ಮುಗಿತಾ ಇಲ್ಲ. ಇವತ್ತಿಗೂ ಇರಾನ್ ಸೋಲ್ತಾ ಇಲ್ಲ. ಹೀಗಾಗಿ ಮತ್ತು ಅದ್ರ ಜೊತೆ ಚೈನಾ ಅನ್ನೋದು ಆಮದು ಬೇರೆ. ಬಟ್ ಇವತ್ತು ಚೈನಾನು ಅದ್ರ ಸದುಪಯೋಗ ಮಾಡ್ಕೊಳ್ಳೋ ಸಲುವಾಗಿ ನೀವು ತೈವಾನದಿಂದ ಹಿಂದೆ ಹೋಗಬೇಕು, ನಮಗೆ ಬಿಟ್ಟು ಕೊಡಬೇಕು ಅದನ್ನು ಅನ್ನುವಂಗೆ ಪ್ರಚಾರ ಮಾಡ್ತಾಯಿದ್ದಾರೆ. ಇವೆಲ್ಲ ನೆನಪಿಸ್ಕೊಂಡಾಗ ಇವತ್ತು CIA ರಿಪೋರ್ಟ್ಸ್ ಅಂತ ಹೇಳೋದು ನೋಡ್ತಾನಪ್ಪ ಅಂತಂದ್ರೆ, ಇಲ್ಲ ರೀ ನೀವು ಯುದ್ಧ ಮಾಡಲಿಕ್ಕೆ ಹೋಗಬೇಡ್ರಿ, ಸೋಲ್ತಿರಿ ಗ್ಯಾರಂಟಿ ಅಂತೇಳಿ ಟ್ರಂಪ್ ಅವರು ಎಲ್ಲಿಯ ಇಂಟರ್ನಲ್ ರಿಪೋರ್ಟ್ ಬಂದಿದ್ದರಿಂದಾಗಿ ಒಂದು ಸಪ್ಪೆ ಮುಖದ ನಮ್ಮ ಏನಪ್ಪ ಅಂತಂದ್ರೆ ಟ್ರಂಪ್ ಅವರು ಇವತ್ತು ಚೈನಾಕ್ಕೆ ಹೋಗಿದ್ದನ್ನು ಗಮನಿಸಿದ್ರೆ ಅಲ್ಲಿದ್ದು ಏನು ಪಡ್ಕೊಂಬರ್ಬೋದು, ಅವರು ನಿಜವಾಗಿ ಏನು ಒಪ್ಪಂದ ಮಾಡ್ಕೊಂಬರ್ಬೋದು ಸಮಾನತೆ ಲಗಟ್ಟಿನಲ್ಲಿ ಅನ್ನೋದು ಇವತ್ತು ಪ್ರಶ್ನಾರ್ಹವಾಗ್ಯದ. ಮತ್ತು ರೇರ್ ಅರ್ಥಗಳನ್ನು ನಮ್ಮ ಅರ್ಥ ಏನದ ರೇರ್ ಒಂದು ನಮಗೆ ಖನಿಜಗಳಿದ್ದಾವೆ, ಅವುಗಳನ್ನು ಮಾರೋ ಸ್ಥಿತಿಯೊಳಗೆ ಚೈನಾ ಇಲ್ಲ. ನಿಜವಾಗಿ ನಾವು ಬಂಗಾರ ಆಗಿರ್ಬೋದು, ಪ್ಲಾಟಿನಮ್ ಇರ್ಬೋದು, ಮತ್ತಾವುದು ಇರ್ಬೋದು, ಅದಕ್ಕಿಂತ ಹೆಚ್ಚಿನ ಕಿಮ್ಮತ್ತಿಂತ. ಯಾಕಂದ್ರೆ ಚೈನಾದಲ್ಲಿ ಎಷ್ಟೋ ರೇರ್ ಅರ್ಥಗಳು ಸಿಗ್ತಾ ಇರ್ತದೆ. ರೇರ್ ಏನು ವಸ್ತುಗಳದಾವಲ್ಲ, ರೇರ್ ಅರ್ಥ ಸಿಗೋದಲ್ಲೇ. ಅದನ್ನು ನಮ್ಮ ಇವತ್ತು ಕಂಪ್ಯೂಟರ್ಗಳಲ್ಲೇ, ನಮ್ಮ ಮೊಬೈಲ್ಗಳಲ್ಲೇ ಎಲ್ಲ ವಸ್ತುಗಳು ಬಳಸುವಂಥ ಒಂದು ಅದು ಶಕ್ತಿಯುತವಾದಂಥ ಒಂದು ಅರ್ತ್ ಭೂಮಿ ಅಂತಿರೋ ಅಥವಾ ರೇರ್ ಖನಿಜ ಅಂತಿರೋ ಅದನ್ನು ಇವತ್ತು ಅಮೇರಿಕ ಮುಂದೆ ಮಾರೋದಕ್ಕೆ ಹಿಂದೆ ಸೇರ್ತಾಯಿದ್ದಾರೆ. ಯಾಕಂದ್ರೆ ನಾವು ಮಾರೋದಿಲ್ಲಪ್ಪ ಅಂದ್ರೆ ಅಮೇರಿಕ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತಿನ ಪರಿಸ್ಥಿತಿ ಒಳಗೆ ಅಮೇರಿಕ ಚೈನಾದಷ್ಟು ಶಸ್ತ್ರಾಸ್ತ್ರ ಮಾಡೋದಾಗಲಿ ಮತ್ತೇನೋ ಆಗಲಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಏನೋ ಅನ್ನುವಂಥ ವಾತಾವರಣ ಮೂಡಿ ಬರ್ತಾಯಿದ್ದಾವೆ. ಹೀಗಾಗಿ ಚೈನಾ ಇವತ್ತು ಬಲಿಷ್ಠ ಆಗ್ತಾ ನಡೆದ ಜೊತೆಗೆ ಬ್ರೆಜಿಲ್ ಇರ್ಬೋದು, ಇನ್ನೂರು ದೇಶಗಳಿರ್ಬೋದು, ಅವನ್ನೆಲ್ಲ ತನ್ನ ವಿಶ್ವಾಸ ತೆಗೆದುಕೊಂಡು ಅಮೇರಿಕೆಯನ್ನು ಅನುರು ಮಾಡುವಂಥ ಕೆಲಸವನ್ನು ಚೈನಾ ಮಾಡ್ತಾ ಇರೋದ್ರಿಂದಾಗೆ ತೈವಾನನ್ನು ಬಿಟ್ಟು ಕೊಡಬೇಕು ಅನ್ನೋದು ಧಮಕಿ ಹಾಕೋದನ್ನು ನೋಡಿದಾಗ ಮೋಸ್ಟ್ಲಿ ಅಮೇರಿಕ ಈ ಇರಾನ್ ಯುದ್ಧದಲ್ಲಿ ಸೋಲುವ ಎಲ್ಲ ಪ್ರಕ್ರಿಯೆಗಳು ಆಗಿದಾವ, ಸೋಲುವ ಅನಿವಾರ್ಯ ಬಂದದಂತೇಳಿ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತದ? ತಾನ ಮಾಡಿ ತಾನ ಬಲಿ ಆಯ್ತಾ? ಇವನ್ ಯುರೋಪ್ ಕಂಡದ ಎಲ್ಲ ದೇಶಗಳು ಸೇರ್ತಾ ಇದ್ದಾವೆ. ಒಂದು ಕಾಲಕ್ಕೆ ನ್ಯಾಟೋದ ಎಲ್ಲ ರಾಷ್ಟ್ರಗಳು ಬರ್ತಾ ಇದ್ದವು. ಇವರು ಮುಂದಾಳತ್ವದಲ್ಲಿ ನಾವು ಇದ್ದಪ್ಪ ನಮ್ಮ ಜೊತೆಗೆ ಅಂತೇಳಿ. ಆದರೆ ಇವತ್ತು ಯಾವ ರಾಷ್ಟ್ರಗಳು ಇವತ್ತು ಅಮೇರಿಕ ಜೊತೆಗೆ ಬರ್ತಾ ಇಲ್ಲ ಅಂದರೆ ಇದರ ಅರ್ಥ ಏನು? ಇವ್ರ ಜೊತೆಗೆ ಸಂಪರ್ಕ ಮಾಡೋರು ಇಡೀ ವಿಶ್ವದ ಎಲ್ಲ ಜನರು ಅನಿಸ್ತಾ ಇದ್ದಾರೆ. ಇವರು ನಿನ್ನೆ ಆಗ್ತದೆ ಮುಂದಿನ ಡೆವಲಪ್ಮೆಂಟ್ಗಳು. ಆದರೆ ಇವತ್ತು ಮಾತ್ರ ಚೈನಾ ಈಸ್ ದ ಸೂಪರ್ ಪವರ್ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ಸಿದ್ಧಾರಾಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H60 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ,
ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.